ನಮ್ಮ ಕರ್ನಾಟಕದ ಶಿರೋಮಣಿ ಗಾಯಕಿ ಎಸ್ ಜಾನಕಿ. ಪ್ರಾಸ ಬಂತು ನೋಡಿ. ನಾನೇನಕ್ಕೆ ಇದ್ದಕ್ಕಿದ್ದಂಗೆ ಅವರು ಹಾಡಿರೋ ನೆನಪಿಸ್ಕೊಂಡೆ ಅಂದರೆ, ಈಗಿನ್ನೂ ಅಲ್ಲೊಬ್ಬ ಅಸಾಧ್ಯ ಏನಂತಾರೆ, ಸಿಕ್ಕಾಪಟ್ಟೆ ಮೈಲಿಗೆ ಮಡಿ ಮಾಡಿಕೊಂಡು ಮಸ್ತ್ ಪೂಜೆ ಗೀಜೆ ಎಲ್ಲ ಮಾಡಿಕೊಂಡು ಅದೇ ಅವ್ರ ಲೈಫ್ ಅನ್ನೋ ಥರ ಇರ್ತಾರಲ್ಲ, ಆ ಥರದೊಂದು ಕ್ಯಾರೆಕ್ಟರ್ ಕಲ್ಪನಂದಿದೆ. 2 ಕನಸು ಸಿನಿಮಾ ಹೆಸರಲ್ಲಿ, ಡಾಕ್ಟರ್ ರಾಜ್ಕುಮಾರ್ ಪಿಕ್ಚರು. ಅದ್ರೊಳಗಡೆ ಒಂದು ಹಾಡಿದೆ, ಸಾಕತ್ತು ಚೆನ್ನಾಗಿದೆ. ನಂಗೆ ಆ ಹಾಡು ಭಾಳ ಇಷ್ಟ. ಸಿಂಪಲ್ ಆಗಿದ್ದು, ಸಿಂಪಲ್ ಲಿರಿಕ್ಸ್ ಇದ್ರೂ ಮೀನಿಂಗ್ಫುಲ್ ಇದ್ರೂ ಎಲ್ಲರಿಗೂ ಹೇಳೋಕ್ಕಾಗತ್ತೆ ಅದನ್ನ. ಎನಿಬಡಿ ಕ್ಯಾನ್ ಸಿಂಗ್ ಇಟ್. ಆಯ್ತಾ? ನೀವು ಟ್ರೈ ಮಾಡಿ. ನನಗೆ ಭಾಳ ಇಷ್ಟದ ಹಾಡಿದು. ಆ ಹುಡುಗಿ ಈಗಿನ್ನೂ ಬೆಳಿಗ್ಗೆ ನಾವು ಬಂದಿನಿ ಅಲ್ಲಿ ಮಾಡ್ತಿದ್ದೆ ಪೂಜೆ. ಹೊಸಲಿಗೂ ಪೂಜೆ, ಒಳಗಡೆ ಪೂಜೆ, ಮೇಲ್ಗಡೆ ಪೂಜೆ, ಅಲ್ಲೊಂದು ಪೂಜೆ, ಇಲ್ಲಿ ಊರ್ ಮನೆ ತುಂಬ ದೇವ್ರುಗಳೇ ಯಾಕ್ರಿ. ಅಂದ್ರೆ ಹೊಸಲಿಂದಲೇ ಶುರು ಆಯ್ತದೆ ದೇವ್ರದ್ದು ಸಾಲು. ಆ ಸೀಮೆ ಪೂಜೆ ಮಾಡ್ತಾರೆ ಕಣ್ರಪ್ಪ. ಇವ್ರಿಗೆಲ್ಲ ಗರತಿಗಳು ಅಂತ ಹೇಳ್ಬೋದು ಅಂತಾರೆ. ಆ ಸೀಮೆ ಗರತಿ ಪತಿದೇವಂಗ ಪೂಜೆ ಮಾಡೋ ಲೆವೆಲ್ಗೆ ಅಂತ. ಅದೇ ಹಾಡು ಅದು ಬರೋದು ಸಿನಿಮಾದಲ್ಲಿ. ಅದನ್ನ ಹೇಳೋಣ ಅನ್ಕೊಂಡೆ ಇವತ್ತು, ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ. ಪೂಜಿಸಲೆಂದೇ ಹೂಗಳ ತಂದೆ, ದರ್ಶನ ಕೋರಿ ನಾನಿಂದೆ, ತೆರೆಯೋ ಬಾಗಿಲನು ರಾಮ, ತೆರೆಯೋ ಬಾಗಿಲನು ರಾಮ, ಪೂಜಿಸಲೆಂದೇ ಹೂಗಳ ತಂದೆ. ಮೋಡದ ಮೇಲೆ ಚಿನ್ನದ ನೀರು ಚೆಲ್ಲುತ್ತ ಸಾಗಿದೆ ಹೊನ್ನಿನ ತೇರು. ಮೋಡದ ಮೇಲೆ ಚಿನ್ನದ ನೀರು ಚೆಲ್ಲುತ್ತ ಸಾಗಿದೆ ಹೊನ್ನಿನ ತೇರು. ಮಾಣಿಕ್ಯದಾರತಿ ಉಷ ತಂದಿಹಳು, ತಾಮಸವೇಕಿನ್ನು ಸ್ವಾಮಿ, ತೆರೆಯೋ ಬಾಗಿಲನು ರಾಮ, ಪೂಜಿಸಲೆಂದೇ ಹೂಗಳ ತಂದೆ. ಒಲಿದರು ಚೆನ್ನ, ಮುನಿದರು ಚೆನ್ನ, ನಿನ್ನಾಸರೆಯೇ ಬಾಳಿಗೆ ಚೆನ್ನ. ಒಲಿದರು ಚೆನ್ನ, ಮುನಿದರು ಚೆನ್ನ, ನಿನ್ನಾಸರೆಯೇ ಬಾಳಿಗೆ ಚೆನ್ನ. ನಾನಿನ್ನ ಪಾದದ ಧೂಳಾದರೂ ಚೆನ್ನ, ನಾನಿನ್ನ ಪಾದದ ಧೂಳಾದರೂ ಚೆನ್ನ, ಸ್ವೀಕರಿಸು ನನ್ನ ಸ್ವಾಮಿ, ತೆರೆಯೋ ಬಾಗಿಲನು ರಾಮ, ಪೂಜಿಸಲೆಂದೇ ಹೂಗಳ ತಂದೆ, ದರ್ಶನ ಕೋರಿ ನಾನಿಂದೆ, ತೆರೆಯೋ ಬಾಗಿಲನು ರಾಮ, ತೆರೆಯೋ ಬಾಗಿಲನು ರಾಮ. ಕನ್ನಡದಲ್ಲಿ ರಾಮ 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 ರಾಮನ ಹಾಡೋದು. ಈ ರಾಮ ಅಯೋಧ್ಯೆ ರಾಮದ ಮಂದಿರದಲ್ಲಿ ಕಥೆಗಳು ನಡೀತಿದ್ವು ಅಂತ ಅಂದ್ಬಿಟ್ಟು, ಆವಾಗ ನನಗೆ ಇನ್ನೊಂದು ಹಾಡು, ನನ್ನ ಹಿಂದಿ ಹಾಡು ನೆನಪಾಗ್ತಿತ್ತು ಕೊಂಡ್ರೆ, ದೇವಾನಂದ್ ಸಿನಿಮಾದು. ಎಷ್ಟು ಚೆನ್ನಾಗಿದೆ ಗೊತ್ತಾ. ರಾಮ ಕಾ ನಾಮ್ ಬದನಾಮ್ ನ ಕರು,
ರಾಮ್ ಕನಾಮ್ ಬದ್ನಾಮ್ ನ ಕರೋ ಅಂತ ಒಂದಿದೆ ನೋಡ್ರಿ ಹಾಡು, ರಾಗ ಬತ್ತಲ್ಲ ಈಗ ಹೇಳ್ತೀನಿ ಸಪ್ರೇಟ್ ವಿಡಿಯೋಲಿ. ನಮ್ಮ ದೇಶದ ಜನಗಳೆಲ್ಲ ಅರ್ಥ ಮಾಡ್ಕೊಳಕ್ಕೆ ಹಿಂದಿ ಲ್ಯಾಂಗ್ವೇಜಲ್ಲಿ ಹೇಳ್ತೀನಿ ಅಂತ. ಹಿಂದಿದೆ ಅದು ಹಾಡು, ಹಿಂದಿಲಿ ಹೇಳ್ತೀನಿ. ಕಾಮೆಂಟ್ರಿ ಇಂಗ್ಲೀಷಲ್ಲಿ ಕೊಟ್ರಾಗತ್ತೆ, ಎಲ್ಲರಿಗೂ ಅರ್ಥ ಆಗುತ್ತೆ. ಅಂದ್ರೂ ಕನ್ನಡದಲ್ಲಿ ಹೇಳಿದ್ದೀನಲ್ಲ, ಕನ್ನಡದ ಹಾಡು ಕನ್ನಡದ ಜನಗಳಿಗೆ. ಡಾಕ್ಟರ್ ರಾಜ್ಕುಮಾರ್ದು ಚಂದ ಅನ್ನಿಸ್ತು ನಾನು ಹಾಡಿದ್ದು ಹಾಡಂದ್ರೆ. ಮುಂದಕ್ಕೆ ತಳ್ಳಿ ನಿಮ್ಮ ಕಾಂಟ್ಯಾಕ್ಟ್ಗಳಲ್ಲಿ, ನಿಮ್ಮ ಗ್ರೂಪ್ಗಳಲ್ಲಿ ಶೇರ್ ಮಾಡಿ, ಲೈಕ್ ಮಾಡೋ ಲೆವೆಲಿಗೆ ನಾ ಹೇಳಿದ್ದೀನಿ ಅಂತ ನಂಗೆ ಅನಿಸ್ತದಪ್ಪ. ಪಿಚ್ ಲೋನೇ ಉಂಟು, ಏನು ಕಾಂಪ್ಲಿಕೇಶನ್ ಇಲ್ಲ ಟ್ಯೂನಲ್ಲಿ. ಯಾರು ಕರೆಯೋದು, ನೀವು ಟ್ರೈ ಮಾಡಿ, ಹಾಡ್ತಾ ಹಾಡ್ತಾ ರಾಗ, ನಳ್ತಾ ರೋಗ ಅಂತ ಹಂಗೊಂದು ಉಂಟು, ಏನಂತಾರೆ ಗಾದೆ ಮಾತು. ಹಾಗೆ ಹಾಡ್ತಾ ರಾಗ ಬರ್ತದೆ, ಕಲ್ತ್ಕೊಳ್ಳಿ, ಹೇಳಿ. ಸಾಹಿತ್ಯ ಭಾಳ ಚೆನ್ನಾಗಿದೆ ಈ ಸಿನಿಮಾದ್ದು. ಈ ಹಾಡಲ್ಲಿ ಎಲ್ಲ ಹಾಡಿಂದು ಸಾಹಿತ್ಯ ಚೆನ್ನಾಗಿದೆ. ಯಾರೋ ಏನೋ ಮಾರಾಯ ಬರ್ತಿರೋದು ಚೆಕ್ ಮಾಡಿ ನೋಡ್ತೀನಿ.